ತೊಂದರೆ ಆಗ್ತಾ ಇದೆ. ದೇಹಕ್ಕೆ, ಮನುಷ್ಯನ ದೇಹಕ್ಕೆ ಹಸುವಾದಾಗ ರೊಟ್ಟಿ ಅನ್ನ ಎಷ್ಟು ಮುಖ್ಯನೋ ಮೆದುಳಿಗೆ ಜ್ಞಾನ ಬೇಕು ಅಂತೇಳಿ ಇವತ್ತು ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಇವತ್ತೆಲ್ಲ ಕೂಡ KPS ಶಾಲೆಯನ್ನು ಮಾಡಿ, ನೀವು ಯಾರು ಕೂಡ ನಗರಗಳಿಗೆ ಹೋಗಬಾರ್ದು, ನಿಮ್ಮ ಹಳ್ಳಿಗಳಲ್ಲೇ ಶಾಲೆ ಆಗಬೇಕು ಅಂತೇಳಿ ಸುಮಾರು 2,000 ಶಾಲೆಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವತ್ತು ಜನರ ಸಹಕಾರದಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ 333 ಕಲ್ಯಾಣ ಕರ್ನಾಟಕದಲ್ಲಿ ಈ ಶಾಲೆಗಳ ಭಾಗ್ಯ, ಕಿತ್ತೂರು ಕಲ್ಯಾಣದಲ್ಲಿ 215 ಶಾಲೆಗಳು ಶೈಕ್ಷಣಿಕವಾಗಿ ಇವತ್ತು 5,800 ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು, ನಿರುದ್ಯೋಗವನ್ನು ಸುಮಾರು 2.5 ಲಕ್ಷ ಉದ್ಯೋಗವನ್ನು ತುಂಬಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ಈಗಾಗಲೇ 56,000 ಉದ್ಯೋಗನ ತುಂಬಬೇಕು ಅಂತೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನಿನ್ನೆ ಬಜೆಟ್ನಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು. ಇವತ್ತು ತಮ್ಮ ಅನೇಕ ಯೋಜನೆಗಳು ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ 20,000 ಕೋಟಿ ರೂಪಾಯಿ ಹಣವನ್ನ ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತಾ ಇದ್ದೇವೆ. ನಾವು 5 ಗ್ಯಾರಂಟಿಲಿ ಏನು ನಿಮಗೆ ಸುಮಾರು 9,000 ಕೋಟಿ ರೂಪಾಯಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ತಾಯಂದಿರೆಲ್ಲ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ನಮ್ಮ ಆಡಳಿತ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಅಂತ ಹೇಳಿ ಇವತ್ತು ರಾಷ್ಟ್ರದ ಅನೇಕ ನಾಯಕರುಗಳು ಇವತ್ತು ಬಿಂಬಿಸ್ತಾ ಇದ್ದಾರೆ. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಅವರ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮೇಲೆ, ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರು ಜಿಲ್ಲಾ ಸಚಿವರಾಗಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ. ನೀವು ಯಾವಾಗಲೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು. ನನ್ನನ್ನ ಯಾವ ರೀತಿ ಕನಕಪುರ ಕ್ಷೇತ್ರದ ಜನತೆ 1,23,000 ಅಂದದಿಂದ ಗೆಲ್ಸಿದ್ರು, ಅದೇ ರೀತಿ ಮುಂದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರನ್ನ ತಾವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ನಿಮಗೆ ಶಕ್ತಿ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಹೇಳಿ, ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ಖರ್ಗೆ ಅವರ ಕುಟುಂಬದ ಜೊತೆಯಲ್ಲಿ ಇರಬೇಕು, ಕಾಂಗ್ರೆಸ್ ಕುಟುಂಬದ ಜೊತೆಯಲ್ಲಿ ಇರಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.